ಪುಟ್ಟ ಮಕ್ಕಳಲ್ಲಿ ಉಂಟಾಗೋ ಶೀತ ಕೆಮ್ಮು ಕಫಕ್ಕೆ ಒಂದು ಮನೆಮದ್ದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಳಸಿ ಎಲೆ, ನಾಗದಾಳಿ ಸೊಪ್ಪು, ಬೆಳ್ಳುಳ್ಳಿ, ಕಾಳುಮೆಣಸು, ದೊಡ್ಡಪತ್ರೆ ಎಲೆ ಹಾಗೂ ವಿಳೆದೆಲೆ ಇಷ್ಟನ್ನು ತಗೊಳ್ಬೇಕು. ಇದನ್ನೆಲ್ಲ ಒಂದು ತವಾ ಮೇಲೆ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಸ್ವಲ್ಪ ತಿರುಗಿಸಿ ಬಿಸಿ ಮಾಡ್ಕೊಳ್ತಾ ಇರಬೇಕು. ಆನಂತರ ನಾನಿಲ್ಲಿ ಬ್ರೆಸ್ಟ್ ಮಿಲ್ಕ್ ತೊಗೊಂಡಿದ್ದೀನಿ. ಕುಟಾಣಿಲಿ ಬೆಳ್ಳುಳ್ಳಿ, ಕಾಳುಮೆಣಸು, ನಾವು ಬಿಸಿ ಮಾಡ್ಕೊಂಡಂಥ ಎಲ್ಲ ಥರದ ಸೊಪ್ಪು, ವಿಳೆದೆಲೆ ಹಾಕಿಬಿಟ್ಟು ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಹಾಕ್ತಾ ನೀಟಾಗಿ ಸಣ್ಣಗಾಗೋ ಥರ ಕುಟ್ಕೊಳ್ತಾ ಹೋಗಬೇಕು. ನೀಟಾಗಿ ಪೇಸ್ಟ್ ಆಗೋ ರೀತಿ ಅದನ್ನು ಸ್ಮ್ಯಾಶ್ ಮಾಡ್ತಾ ಇರಬೇಕು. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಆನಂತರ ಅದನ್ನು ತಗೊಂಡಿರೋ ಹಾಲಲ್ಲಿ ಸ್ಕ್ವೀಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸಪ್ ಮಾಡಬೇಕು. ಮಗುನ ಈ ರೀತಿಯಾಗಿ ಕೂರಿಸ್ಕೊಂಡು ಸ್ವಲ್ಪ ಅಪ್ಲಿಫ್ಟ್ ಪೊಸಿಷನಲ್ಲಿ ನಿಧಾನವಾಗಿ ಹೊಳಲಲ್ಲಿ ಹಾಕಬೇಕು. ಮಕ್ಕಳಿಗೆ ಅದನ್ನು ಕುಡಿಯೋ ಕಷ್ಟ ಆಗುತ್ತೆ, ಸ್ವಲ್ಪ ಕಹಿ ಬರುತ್ತೆ, ಬಟ್ ಆದರೂ ತುಂಬ ಬೇಗನೆ ರಿಲೀಫ್ ಕೊಡುತ್ತೆ. ಇದನ್ನು 3 ದಿನ ಖಾಲಿ ಹೊಟ್ಟೆಲಿ ಕೊಡಬೇಕಾಗತ್ತೆ. ಈ ಥರ ಕೊಡೋದ್ರಿಂದ ಮಗು ಆದಷ್ಟು ಬೇಗ ಗುಣವಾಗುತ್ತೆ. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ.